ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಈಸಿಯಾಗಿ ಬೇಗ ರೆಡಿ ಹಾಕೋಣ ಒಂದು ಇನ್ಸ್ಟೆಂಟ್ ದೋಸೆ ರೆಸಿಪಿ. ಅದಕ್ಕೆ ನಾನು ಇಲ್ಲಿ ಒಂದು ಕಪ್ ಅಕ್ಕಿ ಪೌಡರ್ ಹಾಕಿಟ್ಟಿದ್ದೀವಿ. ಮಿಕ್ಸಿ ಜಾರ್ലേക്ക് ಹಾಕೋಣ. ಒಂದು ಕಪ್ ಅಕ್ಕಿ ಪೌಡ್ರನ್ನು ಮಿಕ್ಸಿ ಜಾರ್ലേക്ക് ಹಾಕಿಟ್ಟಿದ್ದೀವಿ. ಒಂದು ಕಪ್ ರೈಸ್ ಫ್ಲೋರ್ ಅಕ್ಕಿ ಪೌಡರ್ ಹಾಕಿಟ್ಟಿದ್ದೀವಿ. 1/4 ಕಪ್ಪು ಗ್ರಾಮ್ ಫ್ಲೋರ್ ಕಡಲೆ ಹಿಟ್ಟು ಹಾಕಿ, ಒಂದು ಅರ್ಧ ಕಪ್ ಗಟ್ಟಿ ಮೊಸರು ಹಾಕಿ, ಒಂದು ಚಿಕ್ಕದು ಪೀಸು ಶುಂಠಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದೇ ಆಲೂ ಕಟ್ ಮಾಡಿದ್ದು, ಹಸಿ ಆಲೂದು, ಬಾಯ್ಲ್ ಅಲ್ಲ, ಹಸಿ ಆಲೂಗಡ್ಡೆ ಹಾಕಿಟ್ಟಿದ್ದೀವಿ. ದೊಡ್ಡದಾണെങ്കിൽ ಒಂದು ಅರ್ಧ ಹಾಕಬೇಕು, ಒಂದು ಮೀಡಿಯಮ್ ಅಂದರೆ ಒಂದು ಹಾಕಬೇಕು. ನಾನೊಂದು ಮೀಡಿಯಮ್ ಆಲೂಗಡ್ಡೆ, ಅದಕ್ಕೆ ಒಂದು ಹಾಕಿದ್ದು. ಇನ್ನೊಂದು 3 ಪೀಸು ಒಣ ಮೆಣಸಿನ್ಕಾಯಿ ಹಾಕಿ. ಇನ್ಸ್ಟೆಂಟ್ ಆ್ಯಂಡ್ ರೆಡಿ ಹಾಕಿದ್ದಲ್ಲ, ಅದಕ್ಕೆ ಸ್ವಲ್ಪ ಸೋಡಾ ಪುಡಿ, ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟ ಉಪ್ಪು. ಜಾಸ್ತಿ ನೀರು ಹಾಕಬೇಡ, ಒಂದು 2 ಟೀ ಸ್ಪೂನು ನೀರು ಹಾಕಿ ಚೆನ್ನಾಗಿ ನುಣ್ಣಕ್ಕೆ ಪೇಸ್ಟ್ ಮಾಡಬೇಕು. ಏನಂದ್ರೆ ಆಲೂಗಡ್ಡೆಯಲ್ಲಿ ನೀರಿರುತ್ತೆ, ಮೊಸರು ಹಾಕಿದೆಯಲ್ಲ, ಅದಕ್ಕೆ ಒಂದು 3 ಟೀ ಸ್ಪೂನು ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಹಾಕಿಡಬೇಕು. ಈಗ ಇದು ರೆಡಿಯಾಗಿದೆ. ಒಂದು ಪಾತ್ರೆಗೆ ಹಾಕೋಣ. ನಮ್ಮದು ನಾರ್ಮಲ್ ದೋಸೆ ಇಟ್ಟಿಲ್ವಾ, ಅದೇ ಥರನೇ, ಅದೇ ಕನ್ಸಿಸ್ಟೆನ್ಸಿ. ಇನ್ನೇನೂ ಇಲ್ಲ, ದೋಸೆ ರೆಡಿ ಹಾಕ. ಇದಿನ್ನು ವೆಯ್ಟ್ ಮಾಡೋಕ್ಕೆ ಏನೂ ಬೇಡ, ಇನ್ನೇನೂ ಇಲ್ಲ, ದೋಸೆ ರೆಡಿ ಹಾಕ. ಈ ದೋಸೆಗೆ ತುಪ್ಪ ಒಳ್ಳೆ ಟೇಸ್ಟ್ ತುಪ್ಪ ಅಲ್ಲ ಅಂದ್ರೆ ಬೆಣ್ಣೆ ಒಳ್ಳೆ ಟೇಸ್ಟ್ ಆಗಿರುತ್ತೆ. ನಿಮಗೆ ಯಾವುದೋ ಇಷ್ಟ ಅಂದರೆ ಅದು ಹಾಕಬೇಕು, ಆಯಿಲ್ ಇಷ್ಟ ಅಂದರೆ ಅದು ಹಾಕಬೇಕು. ತಿರುಗಿ ಹಾಕಿ. ಈಗ ನಮ್ಮದು ಒಂದು ದೋಸೆ ರೆಡಿಯಾಗಿದೆ. ಈ ರೀತಿಲೆಲ್ಲ ರೆಡಿ ಹಾಕೋಣ. ತಿರುಗಿ ಹಾಕೋಣ. ಒಳ್ಳೆ ಟೇಸ್ಟ್. ಈ ರೀತಿಲಿ ಬೇಗ ರೆಡಿ ಆಗುತ್ತೆ. ಅದು 20 ನಿಮಿಷ, 5 ನಿಮಿಷನೂ ಹೇಳ್ಬಾರ್ದು, 20 ನಿಮಿಷ ಆಗುತ್ತೆ. ಹಿಟ್ಟು ಎಲ್ಲ ರೆಡಿ ಹಾಕಿ ದೋಸೆ ಎಲ್ಲ ರೆಡಿ ಹಾಕೋರು ಒಂದು 20 ನಿಮಿಷ ಆಗುತ್ತೆ. ಈ ರೀತಿಲಿ ಎಲ್ಲರೂ ಟ್ರೈ ಮಾಡಬೇಕು. ಈ ದೋಸೆ ಒಳ್ಳೆ ಟೇಸ್ಟೇ, ಬೇಗ ರೆಡಿ ಹಾಕ. ನಿಮ್ಗೆ ಈ ಸೋಡಾ ಪುಡಿ ಇಷ್ಟ ಅಲ್ಲ ಅಂದರೆ 1 ಅವರ್ ಒಂದು ರೆಸ್ಟ್ ಮಾಡಬೇಕು. ಮೊಸರು ಹಾಕಂದಲ್ವ, ಅದಕ್ಕೆ 1 ಅವರ್, 2 ಅವರೆಲ್ಲ ಟೈಮ್ ಇದೆಯಾ ಅಂದ್ರೆ, ರೆಸ್ಟ್ ಮಾಡೋಕ್ಕೆ ಟೈಮ್ ಇದೆಯಾ ಅಂದ್ರೆ ಆ ರೀತಿಲಿ ಹಾಕಿ ಸೋಡಾ ಪುಡಿ ಹಾಕಬೇಡ. ಇನ್ಸ್ಟೆಂಟ್ ಆಯಿತು ಬೇಗ ರೆಡಿ ಹಾಕೋಣಂಗೆ ಈ ಸೋಡಾ ಪುಡಿ ಹಾಕಬೇಕು. ಒಳ್ಳೆ ಕ್ರಿಸ್ಪ್ ದೋಸೆ, ಒಳ್ಳೆ ಟೇಸ್ಟಿಯಾಗಿ ದೋಸೆ ರೆಡಿಯಾಗಿದ್ದು. ಈಗ ದೋಸೆ ಎಲ್ಲ ರೆಡಿಯಾಗಿದೆ. ಈ ದೋಸೆಗೆ ಇನ್ಸ್ಟೆಂಟ್ ಆಯಿತು ಒಂದು ಬೇಗ ಒಂದು ಚಟ್ನಿ ರೆಡಿ ಹಾಕಿ. ಅದಕ್ಕೆ 2 ಮೀಡಿಯಮ್ ಈರುಳ್ಳಿ ಒಂದು ಮಿಕ್ಸಿ ಜಾರ್ലേക്ക് ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹುಳಿ ಹಾಕಿ, 3 ಪೀಸು ಒಣ ಮೆಣಸಿನ್ಕಾಯಿ. ಖಾರ ಕಡಿಮೆ, ಇದು ಜಾಸ್ತಿ ಖಾರ ಬೇಕಂದರೆ ಖಾರ ಕಡಿಮೆ, ಜಾಸ್ತಿ ಇದೆಯಾ ಅಂದ್ರೆ ಮೆಣಸಿನ್ಕಾಯಿ ಹಾಕಬೇಕು. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಈಗ ಚಟ್ನಿ ರೆಡಿಯಾಗಿದ್ದು. ಚಟ್ನಿ ಒಂದು ಪಾತ್ರೆಯಲ್ಲಿ, ಚಟ್ನಿ ಒಗ್ಗರಣೆ ಹಾಕಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು ಅಷ್ಟೇ. ಈಗ ನಮ್ಮದು ಬೇಗ ರೆಡಿ ಹಾಕೋಣ, ಇನ್ಸ್ಟೆಂಟ್ ಆಯಿತು ಬೇಗ ರೆಡಿ ಹಾಕೋಣ. ಒಂದು ದೋಸೆ ಚಟ್ನಿ ರೆಡಿಯಾಗಿದೆ, ಒಳ್ಳೆ ಟೇಸ್ಟಾಗಿರುತ್ತೆ. ಈ ದೋಸೆ ಒಳ್ಳೆ ಟೇಸ್ಟಾಗಿರುತ್ತೆ, ಬೇಗ ರೆಡಿ ಹಾಕ. ಇದು ನಿಮಗೆ ಸೋಡಾ ಪುಡಿ ಹಾಕೊಂಡು ಇಷ್ಟ ಅಲ್ಲ ಅಂದರೆ ನೀವು ಏನು ಮಾಡಬೇಕು, 1 ಗಂಟೆ ಇಲ್ಲಾಂದರೆ ಒಂದು 2 ಗಂಟೆ ಅಷ್ಟೇ ರೆಸ್ಟ್ ಮಾಡಿ ಇಡಬೇಕು. ಹಾಗೆ ಈ ಥರದಲ್ಲಿ ಆಗುತ್ತೆ ದೋಸೆ. ನೀವೆಲ್ಲ ಒಂದು ಟ್ರೈ ಮಾಡಬೇಕು. ಇನ್ನು ನೆನೆ ಹಾಕಿಲ್ಲ ಅಂದರೆ ಬೇಜಾರು ಮಾಡಬೇಡ, ಈಸಿಯಾಗಿ ಮಾಡಲ್ಲ. ನಿಮ್ಮದು ಕೈಯಲ್ಲಿ ಕಡಲೆ ಹಿಟ್ಟು ಇಲ್ಲ ಅಂದ್ರೆ ನೀವು ಸ್ವಲ್ಪ ಅವಲಕ್ಕಿ ಹಾಕಬೇಕು. ಒಂದು 1/4 ಕಪ್ ಅವಲಕ್ಕಿ ಹಾಕಿ ಗ್ರೈಂಡ್ ಮಾಡಬೇಕು. ಚಟ್ನಿ ಅದೇ ಥರ ಚಟ್ನಿ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಹಸಿ ಟೇಸ್ಟಿ, ಇದನ್ನು ಒಳ್ಳೆ ಟೇಸ್ಟಿಯಾಗಿರುತ್ತೆ. ಇದು ಒಳ್ಳೆ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ. ನೀವೆಲ್ಲ ಈ ರೀತಿಯಲ್ಲಿ ಒಂದು ರೆಡಿ ಹಾಕಿ ದೋಸೆ ಹಾಕಿ ತಿನ್ನಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸಿನೆಲ್ಲ ಶೇರ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಬೇಕು, ತಿನ್ನಬೇಕು ರೆಡಿ ಹಾಕಿ. ಓಕೆ.